ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡೋಣ ಬರುವಂತ ದಿನಗಳು. ಓಕೆ, ಬರುವಂತ ದಿನಗಳು ಕುಂಭರಾಶಿಯವರಿಗೆ ಏನೆಲ್ಲ ಒಂದು ರೀಡಿಂಗ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ. ಇದುವರೆಗೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ನನ್ನ ಒಂದು ಕಾರ್ಡ್ ಜೊತೆಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬೋದು. ಕನೆಕ್ಟ್ ಆಗ್ತೀರಾ. ಹಾಗೆ ಕುಂಭರಾಶಿಯವರ ಈಗ ಬರ್ತಿರುವಂತ ಸಿಚುವೇಶನ್ ಏನಿದೆ, ಅವರ ಒಂದು ಕರಿಯರ್ ಇರ್ಬೋದು, ಅವರ ಒಂದು ಜಾಬ್ ಇರ್ಬೋದು, ಮತ್ತೆ ಅವರ ರಿಲೇಶನ್ಶಿಪ್ ಯಾವ ರೀತಿ ನಡೀತಾ ಇದೆ ಅದನ್ನ ನೋಡೋಣ. ಇಷ್ಟೇ ಅಲ್ಲ, ಅವ್ರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ಅದನ್ನ ಕೂಡ ನೋಡೋಣ. ಹಾಗೆ ಈ ಒಂದು ರೀಡಿಂಗ್ ಅನ್ನ ನಿಮ್ಮ ಫ್ರೆಂಡ್ಸ್, ಕಾಲೀಗ್ಸ್, ನಿಮ್ಮ ಒಂದು ಯಾರಿರ್ತಾರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಅವ್ರಿಗೂ ಇದನ್ನ ಶೇರ್ ಮಾಡ್ಕೊಳ್ಳಿ. ತುಂಬಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನನಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ. ಓಕೆ, ಹಾಗಿದ್ರೆ ಯೂನಿವರ್ಸ್ ಬರುವಂತ ದಿನಗಳಲ್ಲಿ ಕುಂಭರಾಶಿಯವರಿಗೆ ಏನೆಲ್ಲ ಗೈಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಸೂಪರ್ ಕಾರ್ಡ್ಸ್ ಬಂದಿದೆ ಅಂತ ಹೇಳ್ಬೋದು ನಿಮ್ಮ ಒಂದು. ಓಕೆ, ನೋಡೋಣ ಒನ್ ಬೈ ಒನ್ ಇವಾಗ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ದೀನಿ, ಯಾಕೋ ತುಂಬಾ ಯಾರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಕುಂಭರಾಶಿಯವರಿಗೆ ಬರ್ತಾ ಇರುವಂತದ್ದು ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ವ್ಯಕ್ತಿಯ ಬಗ್ಗೆ ಏನೋ ಅಲೋನ್ ಅನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಏನೋ ವಿಚಾರ ಇದೆ, ಯಾರ್ದೋ ಬಗ್ಗೆ ವಿಚಾರ ತುಂಬಾನೇ ಮಾಡ್ತಾ ಇದ್ರಿ. ಓಕೆ, ಹೌದು, ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ಏನೋ ಥಿಂಕ್ ಮಾಡ್ತಾ ಇದ್ರಿ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಏನೋ ವಿಚಾರ, ಮತ್ತೆ ಸಮಥಿಂಗ್ ನಿಮಗೆ ಫೀಲ್ ಆಗ್ತಾ ಇರುವಂತದ್ದು, ಇದಕ್ಕಿಂತ ಮುಂಚೆ ಫೀಲ್ ಆಗ್ತಾ ಇತ್ತು ಒಂಟಿ ಆಗಿದ್ದೀನಿ ಅಂತ ಹೇಳಿ. ಹೌದಾ ಅಲ್ವಾ? ನನಗೆ ಒಂದ್ಸಾರಿ ತಿಳಿಸಿ. ಓಕೆ, ಅಂದ್ರೆ ಮನಸ್ಸಿನ ಭಾವನೆ ಆ ರೀತಿ ಇದೆ, ನಿಮ್ಮ ಮನಸ್ಸಿನ ಭಾವನೆ ಆ ರೀತಿ ಹೇಳ್ತಾ ಇದೆ ಅನ್ನೋ ಅಂತದ್ದು. ತುಂಬಾ ಅಲೋನ್ ಆಗಿ ಫೀಲ್ ಮಾಡ್ಕೊಳ್ಳುವಂಥದ್ದು, ಯಾರ ಬಗ್ಗೆನೂ ವಿಚಾರ ಬೇಡ, ನಾನು ಒಬ್ಬಂಟಿಗ ಆಗಿರ್ಬೇಕು ಅನ್ನೋ ಅಂತದ್ದು. ಮತ್ತೆ ಇಷ್ಟೇ ಅಲ್ಲ, ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಏನೋ ಒಂದು ಇಲ್ನೆಸ್ ಇತ್ತು, ಅದರಿಂದ ನೀವು ಹೊರಗಡೆ ಬರೋ ಅಂತದ್ದು ಇರ್ಬೋದು. ಫಿಸಿಕಲಿ ಏನೋ ಆ ರೀತಿ ತುಂಬಾ ದಿನದಿಂದ ಇರುವಂತ ಒಂದೇನಾದ್ರೂ ಇಶ್ಯೂ ಇರ್ಬೋದು ಫಿಸಿಕಲಿ ನಿಮ್ಗೆ, ಅದರಿಂದ ಓವರ್ಕಮ್ ಮಾಡ್ಕೊಳ್ಳುವಂತದ್ದು ಇರ್ಬೋದು. ಮತ್ತೆ ಎಲ್ಲಾದ್ರೂ ಟ್ರಾವೆಲಿಂಗ್ ಏನಾದ್ರೂ ನೀವು ಮಾಡಿ ಬಂದಿದ್ದೀರಾ, ಅದರಿಂದ ಕೂಡ ನಿಮ್ಗೆ ಸ್ವಲ್ಪ ಏನಾದ್ರೂ ದಣಿವು ಈ ರೀತಿ ಏನಾದ್ರೂ ಆಗಿರುವಂತದ್ದು ಕೂಡ ನನ್ಗೆ ಕಾಣ್ತಾ ಇದೆ ಇಲ್ಲಿ ಬರ್ತಾ ಇರುವಂತದ್ದು. ಓಕೆ, ಏನೋ ಆಗಿದೆ ಆ ರೀತಿ, ಮನಸ್ಸಿಂದನೂ ಕೂಡ ಆಯ್ತು, ಮತ್ತೆ ನೀವು ಇದರಿಂದ ಕೂಡ ಆಯ್ತು, ಸ್ವಲ್ಪ ಫಿಸಿಕಲಿ ಕೂಡ ಆಯ್ತು. ಬಟ್ ಅದರಿಂದ ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ, ಅದರಲ್ಲಿ ಸ್ಟಕ್ ಆಗಿಲ್ಲ, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ಮತ್ತೆ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೋಡಿ ಚೆನ್ನಾಗಿದೆ. ಹೆಲ್ತ್ ಆಸ್ಪೆಕ್ಟ್ ಇಂದ ಏನು ನಿಮ್ಗೆ ಈಗ ಅಂದ್ರೆ ಹಿಂದೆ ಈ ರೀತಿ ಆಗ್ತಾ ಇತ್ತು, ಬಟ್ ಇವಾಗ ಏನು ನಿಮ್ಗೆ ಆ ರೀತಿ ಇಲ್ಲ. ಚೆನ್ನಾಗಿ ಮಾಡ್ತಾ ಇದ್ದೀರಾ ಎಲ್ಲ, ನೀವೇನ್ ಅನ್ಕೊಳ್ತಾ ಇದ್ದೀರಾ ಅದು ಈಡೇರ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ವೇಟ್ ಲಾಸ್ ಮಾಡ್ಕೊಳ್ಳೋದು, ವೇಟ್ ಗೇನ್ ಮಾಡ್ತಾ ಇರೋಬಹುದು, ಈ ರೀತಿ ಏನಾದ್ರೂ ಇಟ್ಕೊಂಡಿದ್ದೀರಾ, ಹೆಲ್ತ್ ವೈಸ್ ಏನಾದ್ರೂ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ಬಹುದು. ಆ ರೀತಿ ಏನು ನನ್ಗೆ ಅನಿಸ್ತಾ ಇಲ್ಲ ಇವಾಗ. ಓಕೆ, ಹಾಗಿದ್ರೆ ಮುಂದೆ ಬರುವಂತ ಸಿಚುವೇಶನ್ ಯಾವ ರೀತಿ ಆಗಿರುತ್ತೆ ಅದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನು ತೊಂದರೆಗಳು ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಬರೋಣ. ಫ್ಯೂಚರ್ ಅಲ್ಲಿ ಕೂಡ ನಾನು ನೋಡ್ತಾ ಇರುವಂತದ್ದು ಸ್ವಲ್ಪ ಎಮೋಷನಲಿ ಏನಾದ್ರೂ ಡಿಪ್ರೆಸ್ಡ್ ಆಗುವಂತದ್ದು ನನ್ಗೆ ಕಾಣ್ತಾ ಇದೆ. ಎಮೋಷನಲಿ ಯಾರೋ ಏನೋ ಅಂದ್ರು ಅಂತ ಹೇಳಿ ಈ ರೀತಿ ಏನಾದ್ರೂ ಮನ್ಸನ್ನ ನೋವು ಮಾಡ್ಕೊಳ್ಳೋದು, ಈ ರೀತಿ ಸ್ವಲ್ಪ ತುಂಬಾ ಮಟ್ಟದ್ದೇನು ಅಲ್ಲ, ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸೋ ಅಂತದ್ದು ಬರುವಂತ ದಿನಗಳಲ್ಲಿ ಯಾರಾದ್ರೂ ಏನಾದ್ರೂ ಮಾತಾಡಿದ್ರು ಅಂತ ಹೇಳಿ. ಯಾಕಂತಂದ್ರೆ ಎನರ್ಜೀಸ್ ಏನಿರುತ್ತೆ ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ. ಅಷ್ಟೇನು ನಿಮ್ಮ ಒಂದು ಫಿಸಿಕಲ್ ಹೆಲ್ತ್ಗೆ, ನಿಮ್ಮ ಮೆಂಟಲ್ ಹೆಲ್ತ್ಗೆ ಇಂಪ್ಯಾಕ್ಟ್ ಮಾಡೋದಿಲ್ಲ, ಕವರ್ ಆಗುತ್ತೆ. ಏನ್ ತೊಂದ್ರೆ ಏನು ಅಂತ ಅನಿಸ್ತಾ ಇಲ್ಲ. ಚೆನ್ನಾಗಿದೆ ನೋಡಿ ಇವಾಗ ಹಾಗಿದ್ರೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ನಿಮ್ಗೆ ಹೆಲ್ತ್ ಆಸ್ಪೆಕ್ಟ್ ಇಂದ ಅಂತ. ಚೆನ್ನಾಗಿದೆ. ಬರುವಂತ ದಿನಗಳು ನಿಮ್ಗೆ ಚೆನ್ನಾಗಿರುತ್ತೆ. ಹೆಲ್ತ್ ವೈಸ್ ಏನು ನಿಮ್ಗೆ ಇಲ್ನೆಸ್ ಅಂತ ಇರೋದಿಲ್ಲ, ಇಶ್ಯೂಸ್ ಅಂತ ಇರೋದಿಲ್ಲ. ಏನ್ ನೀವು ನಿಮ್ಮ ಒಂದು ಹೆಲ್ತ್
ಆಸ್ಪೆಕ್ಟ್ ಇಂದ ಏನ್ ಮಾಡ್ತಾ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು ರೂಟೀನ್ ಇರ್ಬೋದು, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಯಾವುದು ನಿಮ್ಗೆ ತೊಂದರೆ ಅಂತ ಬರೋದಿಲ್ಲ. ಹಾಗಿದ್ರೆ ಕರಿಯರ್ ವೈಸ್ ನೋಡಿದಾಗ, ಕರಿಯರ್ ವೈಸ್ ಯಾಕೋ ಸ್ವಲ್ಪ ನೀವು ಡಿಸಪಾಯಿಂಟ್ಮೆಂಟ್ ಆಗಿದ್ರಿ ಅಂತ ಅನ್ಸುತ್ತೆ. ಇದಕ್ಕಿಂತ ಮುಂಚೆ ಏನೋ ನಿಮ್ಗೆ ಆ ರೀತಿ ಆಗಿರುವಂತದ್ದು ನನ್ಗೆ ಅನಿಸ್ತಾ ಇದೆ ಕರಿಯರ್ ಅಲ್ಲಿ. ಓಕೆ, ಸ್ವಲ್ಪ ಯಾಕೋ ನೀವು ಅಂದ್ರೆ ಬಿಸ್ನೆಸ್ ನಿಮ್ಮ ಕರಿಯರ್ ಏನು ಹೇಳ್ತಾ ಇದೆ, ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಏನಾದರೂ ನಿಮಗೆ ಬಂದು ಹೋಗ್ತಾ ಇದೆಯಾ, ಅಥವಾ ಪ್ರೆಸೆಂಟ್ ಮೊಮೆಂಟು ಫೈನಾನ್ಷಿಯಲಿ ಡಿಫಿಕಲ್ಟೀಸ್ ಅನ್ನ ನೀವು ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ ಫೈನಾನ್ಸ್ ವೈಸ್. ಓಕೆ, ಹಾಗಾಗಿ ಎಲ್ಲೋ ಏನೋ ಇದಕ್ಕಿಂತ ಮುಂಚೆ ಏನೋ ಒಂದು ಮಿಸ್ಟೇಕ್ ಇಂದ, ನಿಮ್ಮ ಒಂದು ಮಿಸ್ಟೇಕ್ ಇಂದ ಎಲ್ಲೋ ನೀವು ಫೈನಾನ್ಷಿಯಲಿ ಡೌನ್ಫಾಲ್ ಆಗಿರುವಂತದ್ದು ನನಗೆ ಕಾಣ್ತಾ ಇದೆ. ತುಂಬಾ ಅದ್ರ ಬಗ್ಗೆ ವಿಚಾರ ಮಾಡಿರುವಂತದ್ದು ಆಗ್ತಾ ಇದೆ. ಇವಾಗ ಕೂಡ ನೀವು ತುಂಬಾನೇ ವಿಚಾರ ಮಾಡ್ತಾ ಇರುವಂತದ್ದು ನನಗೆ ಕಾಣ್ತಾ ಇದೆ. ಪ್ರೆಸೆಂಟ್ ಮೂಮೆಂಟು ಪಾಸ್ಟ್ ಅಲ್ಲಿ ನೀವೇನ್ ಮಿಸ್ಟೇಕ್ ಮಾಡಿದ್ರಿ ಅದರಿಂದ ನಿಮ್ಗೆ ಫೈನಾನ್ಷಿಯಲಿ ಡೌನ್ಫಾಲ್ ಆಗಿದೆ. ಇನ್ನು ಪ್ರೆಸೆಂಟ್ ಮೂಮೆಂಟ್ ಕೂಡ ನಾನು ನೋಡ್ತಾ ಇರುವಂತದ್ದು, ಸ್ವಲ್ಪ ನಿಮ್ಮ ಪೊಸಿಷನ್ ಏನಿದೆ ಅದು ನೀವೆಲ್ಲೋ ಒಂದ್ ಕಡೆ ಟ್ರಾಪ್ ಆಗಿದ್ದೀರಾ, ಯಾರೋ ನಿಮ್ಗೆ ಏನೋ ಮೋಸ ಮಾಡಿರ್ಬೋದು ಅಂತ ಒಂದು ಎನರ್ಜಿ ನನ್ಗೆ ಕಾಣ್ತಾ ಇದೆ. ನಿಮ್ಮ ಸರೌಂಡಿಂಗ್ ಆ ರೀತಿ ಜನಗಳಿದ್ದಾರೆ, ನಿಮ್ಮನ್ನ ಮೋಸ ಮಾಡುವಂತ ಜನಗಳಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅನ್ನೋ ಅಂತದ್ದು ನನ್ಗೆ ಕಾಣ್ತಾ ಇದೆ. ಹೌದು, ಯಾರೋ ನಿಮ್ಗೆ ಟ್ರಾಪ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಆಗಿದ್ದೀರಾ ಕೂಡ. ಇವಾಗ ಪ್ರೆಸೆಂಟ್ ಮೂಮೆಂಟು ಅದೇ ನನ್ಗೆ ಕಾಣ್ತಾ ಇರುವಂತದ್ದು. ಯಾರಾದ್ರೂ ನೀವು ಚೆನ್ನಾಗಿರೋ ಅಂದ್ರೆ ನೋಡಿ, ಚೆನ್ನಾಗಿ ದುಡಿತಾ ಇದ್ದೀರಾ, ಎಲ್ಲ ದುಡ್ಡಿಂದ ಎಲ್ಲ ಚೆನ್ನಾಗಿದ್ದೀರಾ ಅಂತಂದಾಗ ನಿಮ್ಗೆ ಸರ್ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮೇಡಮ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಚೆನ್ನಾಗಿದೆ, ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ, ಈ ರೀತಿ ಎಲ್ಲ ಹೇಳಿ ಮೋಸ ಮಾಡುವಂತದ್ದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಚಿಟ್ಸ್ ಅನ್ನ ಹಾಕಿ, ಅಥವಾ ನಿಮ್ಗೆ ಡಬಲ್ ಬರುತ್ತೆ ಅನ್ನುವಂಥದ್ದು. ಈ ರೀತಿ ಎಲ್ಲ ಯಾರಾದ್ರೂ ಮಾಡ್ತಾ ಇದ್ದಾರಾ, ನಿಮ್ಮ ಸರೌಂಡಿಂಗ್ ಪೀಪಲ್ ಅನ್ನ ಸ್ವಲ್ಪ ಗಮನಿಸಿ ನೋಡಿ. ಆಲ್ರೆಡಿ ನಿಮ್ಗೆ ಡೌನ್ಫಾಲ್ ಆಗಿದೆ, ಓಕೆ, ಬರ್ತಾ ಇದೆ. ಬಟ್ ಇವನ್ ದೋ ನೀವೇನಾದ್ರೂ ಅಂತವ್ರ ಜೊತೆಗಿದ್ದು ನೀವು ಅವ್ರ ಮಾತನ್ನ ಕೇಳಿದ್ರೆ ಬರೋ ಅಂತ ಫ್ಯೂಚರ್ ಅಲ್ಲಿ ಇನ್ನೂ ಹೇಳ್ತೀನಿ ನೋಡಿ, ಒಂದು ಕಾರ್ಮಿಕ್ ಕಾರ್ಡ್ ಬಂದಿದೆ ನಿಮ್ಗೆ, ಟವರ್ ಕಾರ್ಡ್ ಬಂದಿದೆ. ಡೆಫಿನೆಟ್ ಆಗಿ ಹೇಳ್ತೀನಿ, ಎಲ್ಲೋ ನಿಮ್ಗೆ ಇನ್ನೂ ಯಾವ ರೀತಿ ನಿಮ್ಗೆ ಡೌನ್ಫಾಲ್ ಆಗುತ್ತೆ ಅಂತಂದ್ರೆ ಅಷ್ಟು ಈಸಿಯಾಗಿ ರಿಕವರ್ ಕೂಡ ಮಾಡ್ಕೊಳಿಕ್ ಆಗೋದಿಲ್ಲ ನಿಮ್ಗೆ. ಅಂದ್ರೆ ತುಂಬಾ ಪೀಕ್ ಲೆವೆಲ್ ಇಂದ ಸಡನ್ ಆಗಿ ನೀವು ಡೌನಿಗೆ ಬರೋದು, ಆ ರೀತಿ ನನ್ಗೆ ಕಾಣ್ತಾ ಇದೆ. ತುಂಬಾ ಕೇರ್ಫುಲ್ ಆಗಿರಿ. ನಿಮ್ಮ ಸುತ್ತಮುತ್ತಲಿನ ಜನ ಯಾವ ರೀತಿ ಇದ್ದಾರೆ ಅದನ್ನ ಅಬ್ಸರ್ವ್ ಮಾಡಿ, ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ. ಸಡನ್ ಆಗಿ ಯಾವ್ದು ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ ಹೋಗ್ಬೇಡಿ. ಇನ್ನೊಬ್ರಿಗೆ ಯಾರಿಗಾದ್ರೂ ಕೇಳಿ, ಅದು ನಿಜಾನಾ, ಅವ್ರು ಹೇಳ್ತಾ ಇರೋದು ನಿಜಾನಾ, ಓಕೆ. ಈ ರೀತಿ ಸಡನ್ ಆಗಿ ಏನಾದ್ರೂ ಡಿಸಿಷನ್ಸ್ ಅನ್ನ ತಗೊಂಡ್ರೆ ನಿಮ್ಗೆ ತುಂಬಾ ಯಾವ ರೀತಿ ಅಂತಂದ್ರೆ ಲಾಂಗ್ ಟರ್ಮ್ ನೀವು ಇದರಿಂದ ಸಫರ್ ಆಗ್ಬೇಕಾಗತ್ತೆ. ಯೂನಿವರ್ಸ್ ಹೇಳ್ತಾ ಇದೆ, ಲಾಂಗ್ ಟರ್ಮ್ ನಿಮ್ಗೆ ಅದು ಸಫರ್ ಆಗೋ ರೀತಿ ಮಾಡತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಡನ್ ಡಿಸಿಷನ್ಸ್ ಬೇಡ. ಸ್ವಲ್ಪ ಏನ್ ಮಾಡಿ, ಇನ್ನೊಬ್ರ ಒಂದು ಯಾರಾದ್ರೂ ಆ ರೀತಿ ಜನ ಇದ್ದಾರಾ, ನಿಮ್ಮ ಸರೌಂಡಿಂಗ್ ಜನ ಇದ್ದಾರಾ, ನಿಮ್ಮ ವೆಲ್ ವಿಷರ್ಸ್ ಇದ್ದಾರಾ, ಅವ್ರಿಗೂ ಕೂಡ ಒಂದ್ಸಾರಿ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿ, ನೀವು ಕೂಡ ಒಂದ್ ಬಿಟ್ಟು ಎರಡ್ ಕಡೆ ಚೆಕ್ ಮಾಡಿ, ಆ ನಂತರ ನೀವೇನಾದ್ರೂ ಡಿಸಿಷನ್ಸ್ ಅನ್ನ ತಗೊಳ್ಳಿ. ಓಕೆ, ಇದು ನಿಮ್ಗೆ ಬರ್ತಾ ಇರುವಂತದ್ದು. ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಬರ್ತಾ ಇದೆ, ಯೂನಿವರ್ಸ್ ಏನ್ ಹೇಳ್ಕೊಡ್ತಾ ಇದೆ ನೋಡಿ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ ನಿಮ್ಗೆ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಯಾವಾಗ ಬರುತ್ತೆ, ಯೂನಿವರ್ಸ್ ಇಂದ ನಿಮ್ಗೆ ಏನಾದ್ರೂ ಸೆಕೆಂಡ್ ಚಾನ್ಸ್ ಸಿಕ್ಕಾಗ ಮಾತ್ರ ಬರುವಂತದ್ದು ನೋಡಿ. ನಿಮ್ಗೆ ಏನ್ ಡೌನ್ ಫಾಲ್ ಆಗ್ತಾ ಇದೆ, ಬಟ್ ನೀವು ಎಫರ್ಟ್ ಹಾಕಿದ್ರೆ ನಿಮ್ಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೂಡ ಕೊಡುತ್ತೆ. ನೀವು ವಿಚಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಏನ್ ನೀವು ಡೌನ್ ಫಾಲ್ ಆಗುವಂತದ್ದಿದೆ ಅದು ನಿಮ್ಗೆ ಖಂಡಿತ ಅವಾಯ್ಡ್ ಆಗುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಈಸಿಯಾಗಿ ಯಾರನ್ನು ನಂಬ್ಲಿಕ್ಕೆ ಹೋಗ್ಬೇಡಿ, ಓಕೆನಾ. ಒಮ್ಮೆ ಬಿಟ್ಟು 4 ಸಾರಿ ವಿಚಾರ ಮಾಡಿ, 4 ಜನರ ಜೊತೆಗೆ ಡಿಸ್ಕಷನ್ ಮಾಡಿ ಮುಂದೆ ಸ್ಟೆಪ್ ಔಟ್ ಮಾಡಿ. ಓಕೆ, ಇದು ಬರ್ತಾ ಇರುವಂತದ್ದು ಕುಂಭರಾಶಿಯವರಿಗೆ ಕರಿಯರ್ ವೈಸ್.
ಹಾಗಿದ್ರೆ ಇನ್ನು ಅವರ ಒಂದು ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ? ಸೊ ತುಂಬಾ ಬ್ಯೂಟಿಫುಲ್ ಆದಂತ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅಂತ ನಾನು ಹೇಳಿದೆ. ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ನೀವು ಮುನ್ನಡೀತಾ ಇದ್ದೀರಾ. ಯಾವ ರೀತಿ ಅಂತಂದ್ರೆ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಯಾರು ನಿಮ್ಗೆ ಮ್ಯಾನಿಪುಲೇಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆ ರೀತಿ ಮೈಂಡ್ ಸೆಟ್ ಇದೆ ನಿಮ್ದು. ಕುಂಭರಾಶಿಯವರಿಗೆ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂದ್ರೆ, ಯಾರು ಇವ್ರಿಗೆ ರಿಲೇಶನ್ಶಿಪ್ ನ ಮಿಸ್ಯೂಸ್ ಮಾಡ್ಕೊಂಡು ಅವ್ರ ಕೆಲಸ ಮಾಡ್ಕೋಬೇಕು ಅಂತಿರ್ತಾರಲ್ವಾ, ಅಷ್ಟು ಈಸಿಯಾಗಿ ಅದನ್ನ ಇವರು ಮಾಡ್ಲಿಕ್ಕೆ ಕೊಡೋದಿಲ್ಲ. ಓಕೆ, ಯಾಕಂತಂದ್ರೆ ಇವ್ರಿಗೆ ಚೆನ್ನಾಗಿ ಗೊತ್ತು ಯಾರು ಕರೆಕ್ಟ್ ಇದ್ದಾರೆ, ಯಾರು ಕರೆಕ್ಟ್ ಇಲ್ಲ, ನಾನು ಯಾರ ಜೊತೆಗೆ ಹೇಗಿರ್ಬೇಕು ಅನ್ನುವಂಥದ್ದು ತುಂಬಾನೇ ಗೊತ್ತಿರುತ್ತೆ. ಹಾಗಾಗಿ ಅದೇ ನಡೆಯಲ್ಲಿ ಅವ್ರು ಹೋಗುವಂತವ್ರು. ಸೊ ಪ್ರೆಸೆಂಟ್ ಮೂಮೆಂಟ್ ಆ ರೀತಿ ಇದೆ. ತುಂಬಾ ಒಂದು ನೋಡಿ, ನಾನ್ ಹೇಳ್ತಾ ಇರುವಂತದ್ದು ನಿಮ್ಮ ಒಂದು ರಿಲೇಶನ್ಶಿಪ್ ಯಾವ ರೀತಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಇದೆ ಅಂದ್ರೆ, ತುಂಬಾ ಚೆನ್ನಾಗಿರುವಂತ ರಿಲೇಶನ್ಶಿಪ್. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಇಬ್ಬರ ನಡುವೆ ಕೂಡ. ನಿಮ್ಮ ಪಾರ್ಟ್ನರ್ ಇರ್ಬಹುದು, ನಿಮ್ಮ ಲವ್ ಒನ್ಸ್ ಇರ್ಬಹುದು, ನೀವು ಯಾವ ರೀತಿ ರಿಲೇಟ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಮತ್ತೆ ತುಂಬಾ ಒಂದು ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುವಂತದ್ದು, ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು. ಇಬ್ಬರ ನಡುವೆ ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಕಡಿಮೆ ಇರುತ್ತೆ, ಬಟ್ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಓಕೆ, ಬರುವಂತ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಯಾವುದೇ ರೀತಿ ಹೆಸಿಟೇಷನ್, ಏನಾದ್ರೂ ಹೆಸಿಟೇಟ್ ಮಾಡ್ಕೊಳ್ತೀರಾ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ, ನೆಕ್ಸ್ಟ್ ಸ್ಟೆಪ್ ಅನ್ನ ತಗೋಬೇಕು ರಿಲೇಶನ್ಶಿಪ್ ಅಲ್ಲಿ ಏನೋ ಹೇಳ್ಬೇಕು ಅಂತ ಇದ್ರೆ ಅದನ್ನ ಹೇಳಿ. ಹೆಸಿಟೇಷನ್ ಬೇಡ. ಹೆಸಿಟೇಷನ್ ಪಟ್ಕೊಂಡು ನೀವು ಹೇಳೋ ಅಂತ ಮಾತು ಅವ್ರಿಗೆ ಏನಾದ್ರೂ ಹೇಳಲಾರ್ದೇನೆ ನೀವು ಹಾಗೆ ನಿಮ್ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಓಕೆ, ಯೂನಿವರ್ಸ್ ಅದೇ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇರುವಂತದ್ದು. ತುಂಬಾ ಬರುವಂತ ದಿನಗಳಲ್ಲಿನೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಫ್ಯಾಷನೇಟ್ ಆಗಿರ್ತೀರಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಲವ್ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ, ಅಡ್ವೆಂಚರ್ ಅಂತ ಹೇಳ್ಬಹುದು. ಓಕೆ, ತುಂಬಾ ಚೆನ್ನಾಗಿದೆ. ಏನೋ ಒಂದು ಮನ್ಸಲ್ಲಿ ಇಟ್ಕೊಂಡಿದ್ದೀರಾ, ಅದನ್ನ ಹೇಳಿ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಒಂದೇ ಹೇಳ್ತಾ ಇರೋಂತ ಬರುವಂತ ದಿನಗಳಲ್ಲಿ ಚೆನ್ನಾಗಿದೆ, ಬಟ್ ಏನಾದ್ರೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನೀವು ಎಲ್ಲೋ ಸ್ಟಕ್ ಆಗಿದ್ದೀರಾ ಅಂತಂದ್ರೆ ಅದನ್ನ ಹೇಳ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಹಾಗಿದ್ರೆ ಕುಂಭರಾಶಿಯವರಿಗೆ ಈ ಒಂದು ರೀಡಿಂಗ್ ಹೇಗೆ ಅನಿಸ್ತು, ಎಷ್ಟು ರೆಸೊನೇಟ್ ಆಯ್ತು, ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.